ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ಇದು ಎಲ್ಲ ಮಿಕ್ಸ್ ಬ್ಲಾಗ್ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ಈ ವಾಯ್ಸ್ ಓವರ್ನ ನಾನು ಶಾಪಲ್ಲಿ ಕೊಡ್ತಾ ಇದ್ದೆ. ಯಾಕೆಂದರೆ ಅವತ್ತು ಶಾಪಿಗೆ ಬರಬೇಕಾಗಿತ್ತು ಮತ್ತು ಶಾಪಲ್ಲಿ ವೈಫೈ ಬೇರೆ ಇತ್ತು. ಸರಿ ಅಲ್ಲೇ ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ಹೊಸ ಮೈಕ್ ತೊಗೊಂಡಿದ್ನಲ್ಲ, ಅದರಲ್ಲೇ ವಾಯ್ಸ್ ಓವರ್ ಕೊಡೋಣ, ನೋಡೋಣ ಸೌಂಡ್ ಎಲ್ಲ ಆಚೆ ಕಡೆ ಡಿಸ್ಟರ್ಬೆನ್ಸ್ ಎಲ್ಲ ಕ್ಲಿಯರ್ ಆಗುತ್ತಾ ಏನು ಎತ್ತಾ ಅಂತ ಚೆಕ್ ಮಾಡೋಣ ಅಂದ್ಬಿಟ್ಟು ಈ ಒಂದು ವಾಯ್ಸ್ ಓವರ್ನ ನಾನು ಕೊಡ್ತಾ ಇದ್ದೀನಿ. ಯಾವ ರೀತಿ ಇದೆ ನನ್ನ ಮೈಕ್ ಕ್ಲಾರಿಟಿ ಅಂತ ನೀವು ಕಾಮೆಂಟ್ ಮಾಡಿ ಹೇಳಿ, ನಿಮ್ಗೆ ಇಷ್ಟ ಆಯ್ತಾ ಅಂದ್ಬಿಟ್ಟು. ಇಲ್ಲಿ ಎಲ್ಲಿ ಬಂದಿದ್ದೀನಪ್ಪ ಅಂತಂದರೆ, ನನಗೆ ಸಿಕ್ಕಾಪಟ್ಟೆ ಏನಂತ ಗೊತ್ತಿಲ್ಲ, ಬ್ಯಾಕ್ ಪೇನ್ ಅಂತೂ ಅಲ್ಲ. ಬ್ಯಾಕ್ ಪೇನ್ ಆದರೆ ಅದು ಒಂಥರ ಹಿಪ್ ಪೇನ್ ಇದೆ ನೋಡಿ, ಹಿಪ್ ಜಾಯಿಂಟ್ ಹತ್ರ ನನಗೆ ಪೇನ್ ಆಗ್ತಾ ಇರೋದು. ಆ್ಯಕ್ಚುಲಾಗಿ ಅದು ಬ್ಯಾಕ್ ಪೇನ್ ಅಲ್ಲ. ನಾನು ಎಷ್ಟೋ ಕಡೆ ತೋರಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ, ನನಗೆ ಸ್ಟಿಲ್ ಇವಾಗ್ಲೂ ನನಗೆ ಅದೇ ರೀತಿ ಇದೆ. ಏನು ಮಾಡಬೇಕಂತ ನಂಗೆ ದೇವ್ರಾಣೆ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ನಿಮ್ಗೇನಾದರೂ ಗೊತ್ತಿದ್ರೆ ಈ ಥರ ಮಾಡಿದ್ರೆ ಸರಿ ಹೋಗ್ಬಿಡ್ತು ಅನ್ನೋ ಥರದ್ದು ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಲ್ಲಿ ಫೋನಲ್ಲಿ ನೋಡಿಬಿಟ್ಟು ನಮ್ಮ ಹಸ್ಬೆಂಡು ಇಲ್ಲಿ ಹೋದರೆ ಐ ಥಿಂಕ್ ಕ್ಲಿಯರ್ ಆಗ್ಬೋದೇನೋ ಅಂದ್ಬಿಟ್ಟು ನಾವು ಅಪೋಲಾಗೆ ಹೋಗಿದ್ವಿ. ಮತ್ತು ನಾರ್ಮಲ್ಲಾಗಿ ಅದು ಇದು ಎಲ್ಲ ಕಡೆ ನೋಡಿ ಇವಾಗ ಲಾಸ್ಟು ಇಲ್ಲಿ ರೀಲ್ಸಲ್ಲಿ ನೋಡಿಕೊಂಡು ಇಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ಇದಿರೋದು ನಮ್ಮ ಏರಿಯಾದಿಂದ. ಈ ಒಂದು ಏರಿಯಾ ತುಂಬಾ ದೂರ ಅಂತಲೇ ಹೇಳ್ಬೋದು, ವಿಜಯನಗರ. ನಾವಿರೋದೇ ಒಂದು ಮೂಲೆ, ಇದಿರೋದೇ ಒಂದು ಮೂಲೆ. ಸರಿ ಅಂದ್ಬಿಟ್ಟು ಬೆಳಗ್ಗೆನೆ ಬಂದ್ರೂ 2 ಟೈಮ್ಸ್ ನಾನು ಬಂದಿದ್ದೆ. ಫಸ್ಟ್ ಟೈಮ್ ನಾನು ಬಂದಾಗ ಓಕೆ, ಬಾಡಿ ಎಲ್ಲ ರಿಲೀಫ್ ಆದಂಗೆ ಅನ್ನಿಸ್ತು. ಸೆಕೆಂಡ್ ಟೈಮ್ ಬಂದೆ, ಮತ್ತು ಏನೇನೋ ಡಯಟ್ ಚಾರ್ಟ್ ಎಲ್ಲ ಹೇಳಿದರು, ಅದನ್ನೆಲ್ಲ ಫಾಲೋ ಅಪ್ ಮಾಡಿದೆ. ಮತ್ತು ಸೆಕೆಂಡ್ ಟೈಮ್ ಬಂದಾಗ ಇದೇ ಥರ ಆ್ಯಸ್ ಇಟ್ ಈಸ್ ಏನಿದೆ ಹಿಂಗೆ ಮಾಡಿದ್ರು. ಬಟ್ ಇನ್ನೊಂದು ಕೋಳಿ ನೇತಾಕೋ ಇನ್ನೊಂದು ಥರ ನೇತಾಕಿದ್ರು. ಅದಾದ ನಂತರ ಊರಿಗೆ ಹೋದೆ ನೋಡಿ, ನಿಜವಾಗ್ಲೂ ಯಾವ ಥರ ಪೇಯ್ನ್ ಬಂತು ಅಂದರೆ, ನಾನು ನೆಕ್ಸ್ಟಲ್ಲಿ ಹೋಗಲೇಬಾರ್ದಪ್ಪ ಅನ್ನೋ ಥರ ಪೇಯ್ನ್ ಬಂದಿತ್ತು. ಅದೇನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಬೇಗ ಅದೊಂದು ನನಗೆ ಬ್ಯಾಕ್ ಪೇಯ್ನ್ ಅಲ್ಲ, ಅದೊಂದು ಏನದು ಐ ಥಿಂಕ್ ನನ್ನ ಪ್ರಕಾರ ಮತ್ತೆ ನಾನು ಬೇರೆ ಡಾಕ್ಟರ್ ಹತ್ರ ಹೋಗಿದ್ದೆ. ಆಸ್ಮಂಟ್ ಹಾಸ್ಪಿಟಲ್ ಅಂತ ಇದೆ ಬ್ಯಾಂಗ್ಳೂರಲ್ಲಿ. ಅದು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಮೂಳೆಗಳಿಗೆ. ಅಲ್ಲಿ ಒಂದು ಸರ್ಜನ್ ನಮ್ಮ ಹಸ್ಬೆಂಡಿಗೆ ಪರಿಚಯ ಇದ್ದಾರೆ, ಅವರು ರೆಫರ್ ಮಾಡಿದರು. ಅಲ್ಲಿ ಹೋಗ್ಬಿಡಿ ಅಂತಂದ್ಬಿಟ್ಟು ಅವರೇ ಒಂದು ಡಾಕ್ಟರ್ನ ರೆಫರ್ ಮಾಡಿದರು. ಅಲ್ಲಿ ಹೋಗ್ಬಿಟ್ಟು ಏನೇನಿದೆ ಅದೆಲ್ಲ ಹೇಳಿದ್ವಿ. ಅವ್ರು ಹೇಳಿದ್ರು ಕ್ಯಾಲ್ಶಿಯಮ್ಮು ಮತ್ತು ವೈಟಮಿನ್ D3 ಸ್ವಲ್ಪ ಕಡಿಮೆ ಆಗಿದೆ, ಅದರಿಂದ ಬೇರೇನೇನು ಪ್ರಾಬ್ಲಮ್ ಇಲ್ಲ. ಒಂದು 2 ಮಂತ್ ಮಾತ್ರೆ ಎಲ್ಲ ತೊಗೊಳ್ಳಿ, ವೈಟಮಿನ್ ಮಾತ್ರೆ ಎಲ್ಲ ತೊಗೊಳ್ಳಿ. ಸಪೋಸ್ ಏನಾದ್ರೂ ಕ್ಲಿಯರ್ ಆಗಿಲ್ಲ ಅಂದರೆ ಐ ಥಿಂಕ್ ನೆಕ್ಸ್ಟ್ ನಾವು MRI ಸ್ಕ್ಯಾನಿಂಗ್ ಮಾಡಿಸೋಣ, ಬೇರೆ ಬ್ಲಡ್ ಚೆಕಪ್ ಎಲ್ಲ ಮಾಡಿಸೋಣ. ಸುಮ್ಮನೆ ಏನೇನೋ ಫಸ್ಟೇ ಬ್ಲಡ್ ಚೆಕಪ್ಪು MRI ಅದೆಲ್ಲ ಏನೂ ಬೇಡ ಅಂತಂದರು. ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ನಾವು ಬಂದ್ವಿ. ನೋಡೋಣ ಅದು ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ಒಂದಷ್ಟು ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ರು. ಫಿಸಿಯೋಥೆರಪಿ ಅಲ್ಲಿ ಹೋಗಿ ಫಿಸಿಯೋಥೆರಪಿ ಮಾಡಿಸ್ಕೊಡಿ ಅಂದರೆ ನಾನು ಆಲ್ರೆಡಿ ಅಪೋಲೋದಲ್ಲೂ ಮಾಡಿಸ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ಒಂದಷ್ಟು ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ಟು ಅದನ್ನು ಡೈಲಿ ಟ್ವೈಸ್ ಮಾಡಿ ಅಂತ ಅಂದರು. ಐ ಥಿಂಕ್ ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ಥರ ಎಕ್ಸಸೈಸ್ ಅದೆಲ್ಲ ಅಂತ ನಾನು ಶೇರ್ ಮಾಡ್ಕೊತೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬೇಗ ನನಗೆ ಅದೊಂದು ಕ್ಲಿಯರ್ ಆದರೆ ಸಾಕು. ಮತ್ತು ಹೇರ್ ಕಟ್ ಕೂಡ ನಾನು ಮಾಡಿಸಿದ್ದೆ, ಅದರ ಒಂದು ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ಬಂತು ನನ್ನ ಹೇರ್ ಕಟ್ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ನಾನು 6 ಮಂತ್ ಒನ್ಸ್ ನಾನು ಅವಾಗವಾಗ ನನಗೆ ಯಾವಾಗ ಅನಿಸುತ್ತೆ ಅವಾಗ ನಾನು ಹೇರ್ ಕಟ್ ಮಾಡಿಸ್ತಾನೇ ಇರ್ತೀನಿ. ನನಗೇನೋ ಹೇರ್ ಕಟ್ ಮಾಡಿಸೋದು ತುಂಬಾ ಇಷ್ಟ. ಮತ್ತು ನನಗೆ ಯಾಕೋ ಇವಾಗ ಶಾರ್ಟ್ ಹೇರೇ ಇಷ್ಟ ಆಗ್ತಾಯಿದೆ, ಲಾಂಗ್ ಹೇರ್ ನನಗೆ ಅಷ್ಟೊಂದಾಗಿ ಇಷ್ಟ ಆಗ್ತಾಯಿಲ್ಲ. ಅದಾದ ನಂತರ ಮತ್ತು ಮನೆಗೆ ಬಂದೆ, ಹೇರ್ ಕಟ್ ಎಲ್ಲ ಆಗಿ, ಮತ್ತು ಈವ್ನಿಂಗ್ ಟೈಮ್ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಪಾವ್ ಭಾಜಿ ಮಾಡೋಣ ಅಂದ್ಬಿಟ್ಟು ಪಾವ್ ಭಾಜಿದು ಬ್ರೆಡ್ನ ತೊಗೊಂಬಂದೆ. ಆಮೇಲೆ ಅದೆಲ್ಲ ಮಾಡೋ ಅಷ್ಟರಲ್ಲಿ ಯಾಕೋ ನನಗೆ ಮೂಡಿರಲಿಲ್ಲ. ಸರಿ ಅದರಲ್ಲೇ ಸ್ವಲ್ಪ ಸ್ಯಾಂಡ್ವಿಚ್ ಥರ ಮಾಡ್ಕೊಬಿಡೋಣ, ಪಾವ್ ಭಾಜಿ ಸ್ಯಾಂಡ್ವಿಚ್ ಅಂತ ನಾನೇ ಹೆಸರಿಟ್ಕೊಂಡು ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಜಸ್ಟ್ ಪಾವ್ ಭಾಜಿಗೆ ಸ್ವಲ್ಪ ಬಟರ್ ಹಾಕಿ ತವಾಗೆ ಅದನ್ನ 2 ಕಡೆ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು 2 ಕಡೆ ರೋಸ್ಟ್ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ಟೊಮೆಟೊ ಕೆಚಪ್ನ ಹಾಕ್ಕೊಂಡು ನಾರ್ಮಲಾಗಿ ಆನಿಯನ್ನು, ಕ್ಯಾಪ್ಸಿಕಮ್, ಟೊಮ್ಯಾಟೊ
ಮತ್ತು ಕುಕುಂಬರು ಇದೆಲ್ಲನೂ ನಿಮ್ಗೆ ಏನೇನು ಇಷ್ಟ ಬರುತ್ತೆ ಆ ಒಂದು ವೆಜಿಟೇಬಲ್ಸ್ನ ಹಾಕ್ಕೊಬೋದು. ಇದನ್ನ ಚಿಕ್ಕದಾಗಿ ಚಾಪ್ ಮಾಡಿನೂ ಕೂಡ ಹಾಕ್ಕೊಬೋದು ಅಥವಾ ಈ ಥರ ಸ್ಲೈಸಸ್ ಮಾಡಿನೂ ಕೂಡ ಹಾಕ್ಕೊಬೋದು. ಇಲ್ಲಿ ನಾನು ಪನ್ನೀರ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪನ್ನೀರ್ ಇತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಬಟರು, ಸ್ವಲ್ಪ ಚಿಲ್ಲಿ ಪೌಡರ್, ಸಾಲ್ಟ್ ಹಾಕ್ಬಿಟ್ಟು ಎಲ್ಲನೂ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಪನ್ನೀರ್ ಹಾಕಿದ್ರೆ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಹೊಟ್ಟೆ ತುಂಬಿಬಿಡುತ್ತೆ. ಒಂದು ಸ್ಯಾಂಡ್ವಿಚ್ ತಿಂದರೆ ಆರಾಮ್ಸೆ ಹೊಟ್ಟೆ ತುಂಬಿಕೊಳ್ಳುತ್ತೆ. ಪನ್ನೀರ್ ಸ್ಯಾಂಡ್ವಿಚ್ ಅದ್ರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತಲ್ಲ, ಅದರಿಂದ ಅದಕ್ಕೆ ಸ್ವಲ್ಪ ಬರೀ ಪ್ಲೇನ್ ಇರೋದು ಬೇಡ, ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಆ ಥರ ಮಾಡಿಕೊಂಡೆ ಅಷ್ಟೇ. ನಿಮಗೆ ಮಸಾಲೆ ಎಲ್ಲ ಇಷ್ಟ ಆಗಿಲ್ಲ ಅಂತಂದರೆ ನೀವು ಪ್ಲೇನು ಕೂಡ ಹಾಕ್ಕೊಬೋದು. ಇವಾಗ ಎಲ್ಲದಕ್ಕೂ ಒಂದೊಂದು ಸ್ಲೈಸಸ್ನ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಏನಾದರೂ ಗಾರ್ನಿಷ್ ಬೇಕಂದರೆ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೇ ತಿನ್ಬೋದು. ಇನ್ನು ನಾರ್ಮಲ್ ಬ್ರೆಡ್ಡಲ್ಲೂ ಮಾಡ್ಕೊಬೋದು ಅಥವಾ ಗೋಧಿ ಬ್ರೆಡ್ ಬರುತ್ತೆ ಅದರಲ್ಲೂ ಮಾಡ್ಕೊಬೋದು, ಮಿಲ್ಕ್ ಬ್ರೆಡ್ಡಲ್ಲೂ ಕೂಡ ಮಾಡ್ಕೊಬೋದು. ನಿಮ್ಗೆ ಯಾವ ಬ್ರೆಡ್ ಇಷ್ಟ ಆಗುತ್ತೆ ಆ ಒಂದು ಬ್ರೆಡ್ಡಲ್ಲಿ ಮಾಡ್ಕೊಬೋದು. ಇನ್ನೂ ಡಿಫ್ರೆಂಟಾಗೆಲ್ಲ ಮಾಡ್ಕೊತಾರೆ, ಬಟ್ ನಾನು ತುಂಬ ಈಸಿಯಾಗಿ ಮಾಡ್ಕೊತೀನಿ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನಾನು ಆಲ್ರೆಡಿ ಎಷ್ಟೋ ಬ್ಲಾಗಲ್ಲಿ ಹೇಳಿದ್ದೀನಿ ನನಗೆ ಸ್ಯಾಂಡ್ವಿಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದ್ಬಿಟ್ಟು. ಮತ್ತು ಈ ಬ್ಲಾಗಲ್ಲೂ ಹೇಳ್ತಾ ಇದ್ದೀನಿ, ನನಗೆ ಸ್ಯಾಂಡ್ವಿಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಲ್ಲ ಸ್ಯಾಂಡ್ವಿಚ್ಚು ಇಷ್ಟ ಆಗುತ್ತೆ, ವೆಜ್ ಸ್ಯಾಂಡ್ವಿಚ್ ಮಾತ್ರ. ಇಲ್ಲಿ ಸ್ವಲ್ಪ ಮೇಲೆ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಅಷ್ಟೇ. ಮತ್ತು ಸ್ಲೈಸ್ ಮಾಡಿ ಇಲ್ಲಿ ನಾನು ನಿಮಗೆ ತೋರ್ಸೋಕ್ಕಂತ ಸ್ಲೈಸ್ ಮಾಡಿದ್ದೀನಿ ಅಷ್ಟೇ, ಇಲ್ಲಾಂದರೆ ಹಂಗೇ ತಿಂತಾಯಿದ್ದೆ. ಆ್ಯಕ್ಚುಲಿ ಪಾವ್ ಭಾಜಿ ಬ್ರೆಡ್ ಬಂದು ಗೋಧಿದು, ನಾನು ಗೋಧಿದು ತೊಗೊಂಡಿದ್ದೆ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ನೀವು ತೊಗೊಬೋದು. ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ತುಂಬ ಜನಕ್ಕೆ ಸ್ಯಾಂಡ್ವಿಚ್ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಎಷ್ಟು ದೊಡ್ಡ ಸ್ಲೈಸ್ ಅದನ್ನ ಒಂದು ಬೈಟಲ್ಲಿ ಕಟ್ ಮಾಡೋದೇ ಕಷ್ಟ. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಿಂದರೆ ಆರಾಮ್ಸೆ ಈಸಿಯಾಗಿ ತಿನ್ಕೊಬೋದು. ನನಗೇನು ತುಂಬಾ ಇಷ್ಟ ಆಯಿತು. ಸ್ಯಾಂಡ್ವಿಚ್ ಇಷ್ಟಪಡೋರಿಗೆ ಸ್ಯಾಂಡ್ವಿಚ್ ಹೆಂಗೆ ಮಾಡಿದ್ರೂ ಇಷ್ಟ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನೀವು ಎಷ್ಟು ಜನಕ್ಕೆ ಸ್ಯಾಂಡ್ವಿಚ್ ಅಂದರೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನೀವು ನನ್ನ ಥರನೇ ಸ್ಯಾಂಡ್ವಿಚ್ ಅಂದರೆ ಸಣ್ಣ ನಮ್ಮ ಮನೆಯವ್ರು, ನಮ್ಮ ಹಸ್ಬೆಂಡ್ ಅದನ್ನೇ ಹೇಳ್ತಾರೆ, ಹ್ಞೂ ಅಂದರೆ ಬರೀ ಸ್ಯಾಂಡ್ವಿಚ್ ಅಂತೀಯ, ಬೇರೆ ಇನ್ನೇನು ತಿನ್ನೋಕ್ಕೆ ಬರಲ್ವಾ ನಿನಗೆ ಅಂತ. ನಿಮಗೂ ನಿಮ್ಮ ಮನೇಲೂ ಹಂಗೆ ಅಂತಾರ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ಇದೇನಪ್ಪ ಇದು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿರುವಂಥ ಇದೊಂದು ರೆಸಿಪಿನ ನಾನು ಟ್ರೈ ಮಾಡಿದೆ. ನಮ್ಮ ಮನೇಲಿ ಎಲ್ಲರ ರಿಯಾಕ್ಷನ್ನು ನೀವು ನೋಡ್ಬೋದು. ಇಲ್ಲಿ ರಾ ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೀನಿ. ಇಲ್ಲಿ ಡೇಟ್ಸು 4, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟು ಮತ್ತು ಹನಿ ಮತ್ತು ಲೆಮನ್ನು ಇದಿಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು. ಒಂಚೂರು ನೀರು ಹಾಕ್ಬಿಟ್ಟು ಇದ್ರ ಮಸಾಲ ನೆಕ್ಸ್ಟ್ ಚಕ್ಲಿ ಬರುತ್ತೆ ನೋಡಿ, ಯಾವ ರೀತಿ ಚಕ್ಲಿ ಬರುತ್ತೆ ಆ ರೀತಿ ಯಾವುದು ₹1 ₹2 ಆಗಲಿ ಯಾವುದಾದ್ರೂ ಚಕ್ಲಿಗಳನ್ನ ತೊಗೊಂಡು ಇದನ್ನ ಆ ಒಂದು ಚಕ್ಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಎಷ್ಟು ಜನಕ್ಕೆ ಈ ಥರ ಕಾಂಬಿನೇಷನ್ ಇಷ್ಟ ಆಗುತ್ತೋ ಗೊತ್ತಿಲ್ಲ. ನನಗಂತೂ ಸೀರಿಯಸ್ ಆಗಿ ನನಗೆ ಇಷ್ಟನೇ ಆಗಿಲ್ಲ. ಏನೋ ಒಂಥರ ಅನ್ನಿಸ್ತಾ ಇತ್ತು. ಒಬ್ಬೊಬ್ಬರು ಟೇಸ್ಟು ಒಂದೊಂದು ಥರ ಇರುತ್ತೆ. ಸೊ ಅದರಿಂದ ನಮ್ಮ ಮನೇಲಿ ನಮ್ಮ ಅಮ್ಮನ ರಿಯಾಕ್ಷನ್ ನೋಡಬೇಕು. ಆಮೇಲೆ ನೀವು ನಮ್ಮಮ್ಮನ ರಿಯಾಕ್ಷನ್ ನೋಡ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ನಮ್ಮಮ್ಮ ಏನಂತು ಅಂತ ಅಂದ್ಬಿಟ್ಟು. ನೀವು ಎಷ್ಟು ಜನ ಇದನ್ನು ಟ್ರೈ ಮಾಡಿದ್ದೀರಾ ಕಾಮೆಂಟ್ ಮಾಡಿ. ತುಂಬ ಜನ ರೀಲ್ಸಲ್ಲಿ ಇದನ್ನು ಮಾಡಿ ಹಾಕಿದ್ದಾರೆ. ಅವ್ರಿಗೇನೋ ಇಷ್ಟ ಆಗಿರ್ಬೋದು ಅನಿಸುತ್ತೆ. ನಮ್ಮ ಮನೆಯವ್ರಿಗೂ ಇಷ್ಟ ಆಗಿಲ್ಲ. ಏನೋ ಒಂಚೂರು ತಿಂದ್ರು ಅಷ್ಟೇ, ನಾನು ಫೋರ್ಸ್ ಮಾಡಿದೆ ಅಂತ ಅಂದ್ಬಿಟ್ಟು. ಏನಿದು ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿಂತಾಯಿದ್ರು, ಅದಕ್ಕೆ ನಾನು ಮಾಡಿದೆ. ಡೇಟ್ಸು, ಚಿಲ್ಲಿ ಪೌಡರ್, ಉಪ್ಪು, ಸ್ವಲ್ಪ ಎಣ್ಣೆ. ಏನೋ ಫಸ್ಟ್ ದಿವಸ ನನ್ನ ಮೇಲೆ ಪ್ರಯೋಗ ಮಾಡ್ಬಿಟ್ಟೋಳೆ ತಿನ್ನಲ್ಲ. ಖಾರ ಏನು ಮಾಡಿದ್ದೆ ಅಲ್ಲ, ಒಂಥರ ಸ್ವೀಟು. ಹೆಂಗಾಯ್ತಮ್ಮ? ಯಾವ ಥರ ಇರುತ್ತೆ ಕರೆಕ್ಟಾಗಿ ಹೇಳು. ಚೆನ್ನಾಗಿ ನಿಂಗೆ ಇಷ್ಟ ಆಯ್ತಾ, ನಿಂಗೆ ಇಷ್ಟ ಆಗಲಿಲ್ವಾ, ಚೆನ್ನಾಗೈತೆ ಚೆನ್ನಾಗಿಲ್ವಾ, ಬರೀ ಚಕ್ಲಿ ತಿಂದ್ರಾಗಲ್ವಾ ಅಂತೀಯ? ಖಾರ ಇದೆ ಅಂತ
ನಿಂಗೆ ಇಷ್ಟ ಆಗಿಲ್ಲ ಅಲ್ಲ? ಮತ್ತೆ ಬೇಡ ಅನ್ಸಿತ್ತು. ಏನು ಮೆತ್ತಕ್ಕ ಹೋಗಿ ಮೆತ್ಕೊಂತೀನಿ, ಹೋಗ್ರಿ ಕೈಲೆಲ್ಲ ಮೆತ್ಕೊಂಡಿದೆ ತೆಗಿ. ಗಂಟು ನೆಕ್ಸ್ಟೇ ಬೇಡ, ನಿಂಗೆ ಇಷ್ಟ ಆಗಿಲ್ಲ ಹಂಗಾದ್ರೆ. ಇರು 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 ಈಗ ಹೇಳು. ಚಕ್ಲಿ ತಿಂದಿದ್ರೆ ಚೆನ್ನಾಗಿರೋದು ತಿನ್ನೋ ಬದಲಿಗ. ನಿಂಗೆ ಇಷ್ಟ ಆಗಿಲ್ಲ? ಅಯ್ಯಪ್ಪ ಒಂಚೂರು ಇಷ್ಟ ಇಲ್ಲ ನಂಗೆ. ಏನೋ ಬಿಸಾಕ್ಬಾರ್ದು ಅಂತ ತಿಂತಾ ಇದ್ದೀನಿ ಅಷ್ಟೇ. ಏನೋ ಕೌಸಿ ಕಕ್ಕಬಾರ್ದು ಊರಲ್ಲಿ ಮಾಡ್ಬಿಡ್ತಿದ್ದ ಹಂಗಲ್ಲ. ಹುಣ್ಸೆಹಣ್ಣ ಬೆಲ್ಲ ಹಾಕಿದ್ದಾರೆ. ಹುಣ್ಸೆಹಣ್ಣು ಅಲ್ಲ ಕಣಮ್ಮ, ಡೇಟ್ಸು ಸ್ವಲ್ಪ ಉಪ್ಪು ಖಾರ ಎಣ್ಣೆ ಹಾಕಿರೋದು. ಇಷ್ಟ ಆಗಿಲ್ಲ. ನಮ್ಮ ಅಪ್ಪ ಇನ್ನೊಂದು ಸ್ವಲ್ಪ ಮಾಡಿದ್ರೆ ನಾನು ತಿನ್ನೋದೇ ಇಲ್ಲ. ನಾನು ಈಗಲೇ ಬೇಡ ಅಂತ ಜುಮ್ ಅಂತಿತ್ತು. ಏನಂತ ಕೊಟ್ಟಳಲ್ಲ ಅಂತ ತಿಂತಾ ಇದ್ದೀನಿ. ಒನ್ ಟೈಮ್ ತಿನ್ಬೋದು ಅಷ್ಟೇ. ಅದು ಇಷ್ಟೊಂದು ತಿನ್ನೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಒಂದೊಂದು ಟೇಸ್ಟ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಸೊ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಿಲ್ಲ, ನನಗೂ ಇಷ್ಟ ಆಗಿಲ್ಲ. ಬರೀ ಚಕ್ಲಿ ತಿಂದಿದ್ರೇ ಚೆನ್ನಾಗ. ನೀನೀಗ